ಸ್ವಾತಂತ್ರ್ಯ ಬಂದು 60 ವರ್ಷಗಳು ಕಳೆದರೂ ಇನ್ನೂ 30 ಕೋಟಿ ಜನರಿಗೆ ಶೌಚಾಲಯವಿಲ್ಲ. 20 ಕೋಟಿ ಜನರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ. ಎಲ್ಲಿ ಬೇಕೆಂದರಲ್ಲಿ ಪ್ಲಾಸ್ಟಿಕ್ ಕಸ. ಜನರಿಗೆ ತಿಳುವಳಿಕೆ ಕೊಡುವ ದೃಷ್ಟಿಯಿಂದ ಈ ಕಿರುಚಿತ್ರ ತಯಾರಾಗಿದೆ. ನಿಮ್ಮನ್ನು ನೋಡಿದ್ರೆ ಈ ಖಿನ್ನತೆ, ಸೋಲಿನ ಮನೋಭಾವ ಇದು ಯಾವುದು ಬರೋದಕ್ಕೆ ಸಾಧ್ಯ ಇಲ್ಲ. ಆದರೂ ಯಾಕೆಷ್ಟು ಬೇಜಾರಲ್ಲಿದ್ದೀರಿ? ಎಲ್ಲ ಕಳ್ಕೊಂಡಿದ್ದೀನಿ ಸರ್. ನಿಧಾನವಾಗಿ ಅದೇನು ಹೇಳಬೇಕು ಎಲ್ಲ ಹೇಳಿ. ಸೋತಿದ್ದೀನಿ ಸರ್. ನಾನು ಎಲ್ಲ ವಿಷಯದಲ್ಲೂ ಸೋತಿದ್ದೀನಿ ಸರ್. ಈ ಮನುಷ್ಯನ ಜೀವನದಲ್ಲಿ ಗೆಲುವು ಅನ್ನೋದು ಕಡೆಯ ಮೆಟ್ಲು. ಅದರ ಸೋಲು ಅನ್ನೋದು ಪ್ರತಿಯೊಬ್ಬನ ಜೀವನದಲ್ಲೂ ಅನುಭವದ ಮೂಟೆ. ನಾನು ಈ ಸೋಲು ಗೆಲುವು ಎರಡನ್ನೂ ವಿಶೇಷವಾಗಿ ನಂಬೋಲ್ಲ. ಆದರೆ ನನಗಿದೆ ಸರ್. ಯಾಕಂದ್ರೆ ನಾನು ಸೋತಿದ್ದೀನಿ ಸರ್. ಪ್ರತಿಯೊಬ್ಬ ನೋವು ತಿಂದ ಮನುಷ್ಯನು ತನಗೆ ಯಾರೂ ಇಲ್ಲ ಅಂದ್ಕೋತಾನೆ. ಇದನ್ನು ಹತಾಶೆ ಅಂತ ನಾನು ಹೇಳ್ತಿಲ್ಲ. ಒಬ್ಬ ವ್ಯಕ್ತಿಯ ಒಳ ಮನಸ್ಸು ಸಹಾನುಭೂತಿಯನ್ನು ಬೇಡವಾಗ ಹೀಗನ್ಸುತ್ತೆ. ಸಿಂಪತಿ, ನನಗೆ ಯಾರ ಸಿಂಪತಿನೂ ಬೇಕಾಗಿಲ್ಲ ಸರ್. ಅದು ಹಿಂಸೆಗಿಂತ ಕಠೋರ. ನಾನು ಹಾಗೆ ಹೇಳಲಿಲ್ಲ ರೀ. ಪ್ರತಿಯೊಬ್ಬನ ಮನಸ್ಸು ಅವನಿಗೆ ಗೊತ್ತಿಲ್ಲದ ಹಾಗೆ ಈ ಸಿಂಪತಿಗೆ ಅಂತ ಹಾತೊರಿತಾ ಇರುತ್ತೆ. ಹಾಗಲ್ಲದೆ ಹೋಗಿದ್ರೆ ನೀವು ಅದು ಎಂಥ ಸೋಲು ಬಂದಿದ್ರೂ ಎದುರಿಸ್ಬೇಕಾಗಿತ್ತಲ್ಲ. ಎದುರಿಸ್ಬೋದಾದ ಸೋಲಾಗಿದ್ರೆ ಖಂಡಿತ ಹೆದರ್ತಿರ್ಲಿಲ್ಲ ಸರ್. ಇದೊಂದು ರೀತಿ ಅವಮಾನ ಹುಟ್ಟಿಸೋ ಸೋಲು. ನನ್ನ ಎಲ್ಲ ದಾರಿಗಳಲ್ಲಿ ಎದುರಾದ ಸೋಲು. ನನಗೆ ಯಾವ ದಾರಿನೂ ಉಳಿದಿಲ್ಲ ಸರ್. ಎಲ್ಲ ಮುಚ್ಚಿ ಹೋಗಿದೆ. ಬೇರೆ ಹೊಸ ದಾರಿ ಹುಡುಕೋ ಪ್ರಯತ್ನ ಕೂಡ ಮಾಡೋಕ್ಕಾಗ್ತಿಲ್ಲ. ನಾವು ಯಾವಾಗಲೂ ಮುಚ್ಚಿದ ಬಾಗಿಲನ್ನೇ ತಟ್ತಾ ಇರ್ತೀವಿ. ಹೊಸ ದಾರಿ ತೆರ್ಕೊಂಡಿದ್ರು ನಮಗೆ ಕಾಣೋದಿಲ್ಲ. ಹಾಗಾಗಿ ನಮ್ಮ ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ ಅಂತ ಪರಿತಪಿಸ್ತಾ ಇರ್ತೀವಿ. ಇಲ್ಲ ಸರ್, ನಾನು ಮೊದಲು ನನ್ನ ದಾರಿಲೇ ನಡೀತಾ ಇದ್ದೆ. ಅದೇ ಸರಿ ಅಂತ ನನಗೆ ಕಾಣ್ತಾ ಇತ್ತು. ಆಮೇಲೆ ನನ್ನ ದಾರಿಗಿಂತ ನನ್ನ ತಾತ ತೋರಿಸಿದ ದಾರಿ ಸರಿ ಅಂತ ಅನ್ಸಕ್ಕೆ ಶುರುವಾಯಿತು. ಆ ದಾರಿಲಿ ನಡೆಯೋಣ ಅಂತ ಹೋದರೆ ಜನ ಅದನ್ನು ನೋಡಿ ಅಪಹಾಸ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲೂ ನಾನು ವಿಫಲ ಆದೆ ಸರ್. ಏನ್ರಿ ಅದು ನಿಮ್ಮ ಕತೆ? ನಮ್ಮ ತಾತ ಬಶೆಟ್ಟಪ್ಪ ಭೂಮ ಸ್ವಾತಂತ್ರ್ಯ ಹೋರಾಟಗಾರರು ಸರ್. ನಮ್ಮೂರು ಸಿರಿಸಿ. ನಮ್ಮ ಅಜ್ಜಿ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು. ಒಬ್ಬನೇ ಮಗ ಸರ್. ಎಲ್ಲ ವೈಭೋಗ ಅಂದರೆ ನಮ್ಮ ಅಜ್ಜ ಎಲ್ಲನ ಬಿಟ್ಟು ಗಾಂಧೀಜಿ ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ರು ಸರ್. ಜೈಲು ವಾಸನೂ ಅನುಭವಿಸಿದ್ರು ಸರ್. ಅಜ್ಜ ರಾಜಕೀಯಕ್ಕೆ ಸೇರಿ ಉನ್ನತ ಹುದ್ದೆ ಹಿಡಿಬೋದಿತ್ತು ಸರ್. ಆದರೆ ಯಾವ ಅಧಿಕಾರನೂ ಬೇಡ, ಯಾವ ಪದವಿನೂ ಬೇಡ ಅಂತ ಅವರು ಜನಸೇವೆಗೆ ಧುಮುಕಿದ್ರು. ಸಿರಿಸಿಯಲ್ಲಿ ನಮ್ಮ ತಾತನ ಸಿರಿಸಿಯ ಗಾಂಧಿ ಅಂತ ಕರೀತಿದ್ರು ಸರ್. ಗುಡ್. ನಿಜವಾಗ್ಲೂ ಒಳ್ಳೆ ಚೈಲ್ಡ್ಹುಡ್ ಕಂಡ್ರಿ ನಿಮ್ಮದು. ಅಂಥ ದೊಡ್ಡ ಮನುಷ್ಯನ ಮೊಮ್ಮಗಾಗಿ ನಿಮಗೆ ಸಿಕ್ಕಿರುವಂತಹ ಬಾಲ್ಯ ಇನ್ಯಾರಿಗೂ ಸಿಕ್ಕಿರಲ್ಲ ಅಂತೀನಿ. ಹೌದು ಸರ್.
ನಮ್ಮದು ತುಂಬ ಒಳ್ಳೆಯ ಬಾಲ್ಯ. ನಮ್ಮ ತಾತ ಗಾಂಧೀಜಿ ಬಗ್ಗೆ ಹೇಳ್ತಿದ್ರು, ಸತ್ಯದ ಮಾರ್ಗದಲ್ಲಿ ನಡೆಯೋದ್ರ ಬಗ್ಗೆ ಹೇಳ್ತಿದ್ರು. ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನು ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಕ್ಕಿಂತ ನಮ್ಮ ತಾತನ ಬಾಯಲ್ಲಿ ಕೇಳೋದು ಅಂದರೆ ಅದೊಂದು ರೀತಿ ರೋಮಾಂಚನ ಸರ್. ಅಲ್ಲ ತಾತ, ಹೋರಾಟ ಅಂತೀರಿ, ಆದ್ರೆ ನಿಮ್ ಹೋರಾಟದಲ್ಲಿ ಗನ್ ಇರ್ಲಿಲ್ಲ, ಕತ್ತಿ ಇರ್ಲಿಲ್ಲ. ಗಾಂಧೀಜಿ ಕೈಲಿ ಊರ್ಗೋಲ್ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಅಲ್ವಾ ತಾತ? ಅದೇ ಗುಟ್ಟು. ಅದಕ್ಕೆ ಗಾಂಧೀಜಿನ ಎಲ್ಲರೂ ಮಹಾತ್ಮ, ರಾಷ್ಟ್ರಪಿತ ಅಂತ ಕರೀತಾ ಇದ್ದಿದ್ದು. ಅಲ್ಲ ಶಿವು, ಒಬ್ಬ ಮನುಷ್ಯನ ಕತ್ತಿಲಿ ಚುಚ್ಚಿ ಕೊಂದ್ರೆ ಅಥವಾ ಬಂದೂಕ್ನಿಂದ ಸುಟ್ಟು ಹಾಕ್ಬಿಟ್ರೆ ಅವನ ಜೀವನನೇ ಮುಗ್ದೋಗಲ್ವಾ? ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಅದು ಯುದ್ಧ ಅಲ್ಲ, ಬಂದೂಕೆ ಶಸ್ತ್ರ ಅಲ್ಲ ಅಂತ ಗಾಂಧೀಜಿ ಮೊದಲು ಮನವರಿಕೆ ಮಾಡ್ಕೊಂಡಿದ್ರು. ನಾವು ಮಾಡ್ತಾ ಇರೋ ಯುದ್ಧದಲ್ಲಿ ಶಸ್ತ್ರಾಸ್ತ್ರ ಇರೋದಿಲ್ಲ, ಅಹಿಂಸೆನೇ ನಮ್ಮ ದೊಡ್ಡ ಅಸ್ತ್ರ ಅಂತ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ಇಷ್ಟೆಲ್ಲ ಹೆಂಗೆ ಸಾಧ್ಯ ತಾತ? ನಮ್ಮ ಶಸ್ತ್ರ ಯಾವುದು ಗೊತ್ತಾ ಶಿವು? ಮನಸ್ಸು. ಅದಕ್ಕೂ ತುಂಬಾ ಮದ್ದುಗುಂಡು ಸತ್ಯ, ಅಹಿಂಸೆ. ನನ್ನ ಬೆಂಬಲಿಗರೆಲ್ಲ ಯಾವತ್ತೂ ಈ ಧ್ಯೇಯ ನಿಟ್ಕೊಂಡಿರ್ಬೇಕು ಅಂತ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ಅದನ್ನು ಒಪ್ಕೊಂಡೆ ನಾವು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿತ್ತು. ಅಲ್ಲ ತಾತ, ನೀವೇನೋ ಕೋವಿ ಹಿಡಿಯಲ್ಲ ಅಂತ ನಿರ್ಧಾರ ಮಾಡಿದ್ರಿ, ಆದ್ರೆ ಬ್ರಿಟಿಷರ್ ಹತ್ರ, ಅವ್ರ ಹತ್ರ ಬಂದೂಕು, ಗುಂಡು, ಮದ್ದು ಎಲ್ಲ ಇತ್ತಲ್ವಾ? ಇತ್ತು. ಆದ್ರೆ ಮಕ್ಕಳ, ನಾವು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ಮೇಲೆ ಮದ್ದು ಗುಂಡುಗಳನ್ನ ಹೇಗೆ ಪ್ರಯೋಗ ಮಾಡ್ತಾರೆ? ನಾವು ಶಾಂತಿಯಿಂದ, ಅಹಿಂಸೆಯಿಂದ, ಸಮಾಧಾನದಿಂದ ಮೆರವಣಿಗೆ ಮಾಡಿದ್ರೆ ಅವರು ಮದ್ದು ಗುಂಡುಗಳಾದ್ರೂ ಏನು ಮಾಡುತ್ತೆ ಹೇಳು? ನಮ್ಮ ಮೇಲೆ ಶಸ್ತ್ರ ಪ್ರಯೋಗ ಮಾಡೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಿತ್ತು. ನಮ್ಮ ಶಾಂತಿ, ಅಹಿಂಸೆ ಮುಂದೆ ಅವರ ಶಸ್ತ್ರಾಸ್ತ್ರಗಳೆಲ್ಲ ಟುಸ್ ಪಟಾಕಿ ಆಗ್ಬಿಡ್ತಿತ್ತು. ಟುಸ್ ಪಟಾಕಿ. ಈ ಚರಕ ಏನೋ ತಾತ? ಇದು ಪ್ರತಿಯೊಬ್ಬ ಭಾರತೀಯನ ಸ್ವಾಭಿಮಾನದ ಸಂಕೇತ ಮಗು. ನಮ್ಮೂರಲ್ಲೂ ನಮಗೆ ತುಂಬ ಮರ್ಯಾದೆ ಸಿಗ್ತಾ ಇತ್ತು ಸರ್. ಭೂಮಾ ಅವ್ರ ಮನೆಯವರು ಅಂತ ಎಲ್ಲಿ ಹೋದ್ರೂ ವಿಶೇಷವಾದ ಗೌರವ ಇರ್ತಾ ಇತ್ತು ಸರ್. ನಿಜ ಹೇಳ್ತೇಳ್ರಿ, ನಿಮ್ಮ ತಾತ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದ ದೊಡ್ಡ ಅಸೆಟ್ಟು ಕಣ್ರಿ. ಅವರಿಂದ ನಿಮಗೆ ಸಿಕ್ಕಿರೋ ತಿಳುವಳಿಕೆ ಇದೆಯಲ್ಲ, ದಟ್ ಕ್ಯಾನ್ ಟೇಕ್ ಯು ಎ ಲಾಂಗ್ ವೇ. ಹೌದು ಸರ್, ನಿಜಕ್ಕೂ ಅಂಥ ತಾತನ ಪಡೆದ ನಾನೇ ಪುಣ್ಯವಂತ ಸರ್. ನಮ್ಮ ತಾತ ಎಲ್ಲ ರೀತಿಯ ಕಥೆಗಳನ್ನು ಹೇಳ್ತಾ ಇದ್ರು ಸರ್. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ಅದರಲ್ಲೂ ಶುಚಿತ್ವದ ಬಗ್ಗೆ, ಆಂಟಿ ಕರಪ್ಷನ್ ಬಗ್ಗೆ, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಹೇಳ್ತಿದ್ರು ಸರ್. ನಿಜವಾಗ್ಲೂ ಅದ್ಭುತ ಕಣ್ರಿ ನಿಮ್ಮ ತಾತ. ಅವೆಲ್ಲ ಸಣ್ಣವರಿದ್ದಾಗ ಪುಸ್ತಕದಲ್ಲಿ, ಸಿನಿಮಾದಲ್ಲಿ ಗಾಂಧೀಜಿ ಬಗ್ಗೆ ತಿಳ್ಕೊಂಡು ಅವರ ಆದರ್ಶನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ವಿ. ಆದ್ರೆ ನೋಡ್ರಿ, ನಿಮಗೆ ಚಿಕ್ಕನ್ನಲ್ಲೇ ಗಾಂಧೀಜಿ ಜೊತೆಗೆ ಓಡಾಡಿದ ಒಂದು ಜೀವ ಸಿಕ್ಬಿಟ್ಟಿದ್ಯಲ್ರಿ. ನಿಜವಾಗ್ಲೂ ಗ್ರೇಟ್ ಕಣ್ರಿ ನಿಮ್ಮ ತಾತ. ಹೌದು ಸರ್, ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಸರ್. ಆದರೆ ಅದೆಲ್ಲ ಬರೀ ಕಥೆ ಥರ ಅನ್ನಿಸ್ತಾ ಇತ್ತು. ಅದರ ಬೆಲೆ ಏನು ಅಂತ ನಂಗೆ ಈಗ ಗೊತ್ತಾಗ್ತಿದೆ. ಸ್ವಾಭಿಮಾನ, ಸ್ವಾವಲಂಬನೆ ಅನ್ನೋದಕ್ಕೆ
ಅವರೇ ದೊಡ್ಡ ಉದಾಹರಣೆ ಆಗಿದ್ರು ಸರ್. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಿ? ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಕಣ್ರಿ. ಅಲ್ರಿ, ಅಂಥ ಒಬ್ಬ ಪಾಸಿಟಿವ್ ಎನರ್ಜಿ ಇದ್ದ ತಾತ ನಿಮಗಿದ್ದಾಗ ನೀವು ಇಷ್ಟೊಂದು ಹತಾಶರಾಗಿದ್ಯಾಕೆ ಅಂತ. ಅಲ್ಲ ರೀ, ನಿಮ್ಮ ತಾತನ ಆದರ್ಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇ ಇಲ್ವಾ? ನಾನು ಆ ದಾರಿಯಲ್ಲಿ ನಡೀಲಿಲ್ಲ ಸರ್. ಮತ್ತೆ ಇನ್ಯಾವ ದಾರಿಗೆ ಹೋದ್ರಿ? ಅಜ್ಜನ ಯಾವ ಆದರ್ಶಗಳನ್ನು ನಾನು ಪಾಲಿಸಲಿಲ್ಲ ಸರ್. ಕಾಲೇಜ್ ಓದೋ ಸಮಯದಲ್ಲಿ ಬೀಡಿ ಸಿಗರೇಟ್ ಸೇದೋದು, ಜೂಜಾಟ, ಗೆಳೆಯರ ಜೊತೆ ಕೂತ್ಕೊಂಡು ಕುಡಿಯೋದು. ನಾನು ಯಾವತ್ತೂ ಕ್ಲಾಸ್ ಹೋಗಿದ್ದು ನೆನಪೇ ಇಲ್ಲ ಸರ್. ನನಗೆ ಲೆಕ್ಚರರ್ ಕರೆದು ಬೈತಿದ್ರು. ಇದೇನು ಮಾಡೋದು, ಎಲ್ಲ ಚಟಗಳಿಗೆ ದಾಸನಾದ ನಾನು ಅವ್ರು ಯಾವ ಮಾತನ್ನು ಕೇಳ್ತಿರ್ಲಿಲ್ಲ. ಅವರು ಬೈದು ಯಾವ ಬೈಗಳನ್ನು ತಾಕ್ತಾ ಇರಲಿಲ್ಲ ಸರ್. ಹಂಗೋ ಹಿಂಗೋ ಒದ್ದಾಡಿ ಡಿಗ್ರಿ ಅಂತೂ ಪಾಸ್ ಮಾಡಿಕೊಂಡೆ ಸರ್. ಇಲ್ಲ ಸರ್, ಬಹುಶಃ ನನ್ನ ಜೀವನದಲ್ಲಿ ಕೆಟ್ಟ ದಿನಗಳು ಸರ್ ಅವು. ಎಲ್ರಿಗೂ ಯೌವನದಲ್ಲಿ ಆಗೋ ಹಾಗೆ ನನಗೂ ಯಾರ ಮಾತು ಹಿಡಿಸ್ತಿರ್ಲಿಲ್ಲ ಸರ್. ನನ್ನ ದುಶ್ಚಟಗಳು ನನ್ನನ್ನು ಹಾಗೆ ಮಾಡಿದ್ವು ಸರ್. ಶಿವು, ಎಲ್ಲಿ ಕಳೆದು ಹೋಗಿದ್ಯಾ? ಎಷ್ಟು ಸರ್ತಿ ನಿನಗೆ ಹೇಳಿದ್ದೀನಿ, ಈ ಸ್ಪೀಟು, ಸಿಗರೇಟು, ಹೆಂಡ ಇದು ಯಾರಿಗೂ ಒಳ್ಳೇದನ್ನು ಮಾಡಿಲ್ಲ. ನಮ್ಮ ದೇಶದಲ್ಲಿ 2 ಹೊತ್ತಿನ ಊಟಕ್ಕೆ ಜನ ಕಷ್ಟಪಡ್ತಾ ಇದ್ದಾರೆ. ಹಾಗಿರುವಾಗ ಇಂಥ ಕೆಟ್ಟ ಚಾಳಿಗಳನ್ನ ಕಲ್ತು ನಿನ್ನ ಜೀವನನೇ ಹಾಳು ಮಾಡ್ಕೊಳ್ತಾ ಇದೆಯಲ್ಲಪ್ಪ. ಈಗಲೂ ಸಮಯ ಇದೆ, ಅರ್ಥ ಮಾಡ್ಕೋ. ಬಿಡು ಬಿಡು. ಮುಂದೆ ಅನುಭವಿಸ್ತೀಯ. ಅನುಭವಿಸ್ತೀನಿ ನಿನ್ನ ಕಣ್ಣ ನೋಟದಲ್ಲಿ. ಯಾರಾದರೂ ನನಗೆ ಉಪದೇಶ ಮಾಡೋದಕ್ಕೆ ಬಂದರೆ ಅವ್ರ ಬಗ್ಗೆ ಕೋಪ, ಒಂದು ರೀತಿಯ ತಾತ್ಸಾರ ಇರ್ತಾ ಇತ್ತು ಸರ್. ನನಗೆ ಉಪದೇಶ ಮಾಡೋರೆಲ್ಲ ನನ್ನ ವೈರಿಗಳ ರೀತಿ ಕಾಣಿಸ್ತಿದ್ರು ಸರ್. ನಿಮ್ಮ ತಾತನ ಬಗ್ಗೆ ಕೂಡ? ಇಲ್ಲ ಸರ್, ಖಂಡಿತ ನಮ್ಮ ತಾತನ ಬಗ್ಗೆ ತಾತ್ಸಾರ ಇರ್ತಿರ್ಲಿಲ್ಲ. ಆದರೆ ಅವ್ರು ಏನಾದರೂ ಬುದ್ಧಿವಾದ ಹೇಳೋದಕ್ಕೆ ಹೋದರೆ ನಂಗೆ ತುಂಬ ಕಿರಿಕಿರಿ ಆಗ್ತಿತ್ತು ಸರ್. ಒಂದೊಂದು ಸಲ ಅವ್ರು ಹೇಳೋದನ್ನು ಕೇಳೋ ಥರ ನಟಿಸಿ ಹೊರಟುಬಿಡ್ತಿದ್ದೆ ಸರ್. ಅಂದರೆ ನಿಮ್ಮ ತಾತನ ಬಗ್ಗೆ ನಿಮಗೆ ತುಂಬ ಪ್ರೀತಿ ಇತ್ತು ಅಂತ ಅನ್ನಿ? ಗೌರವನೂ ಇತ್ತು ಸರ್. ನಮ್ಮ ತಾತ ಹೇಳೋ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸಿದ್ರು ಅದನ್ನು ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಸಿದ್ಧ ಇರ್ತಿರ್ಲಿಲ್ಲ. ನನ್ನ ಮನಸ್ಸು ಬೇರೆ ಕಡೆನೇ ತುಡಿತಾ ಇತ್ತು ಸರ್, ಯಾವುದೋ ಭ್ರಮಾಲೋಕದಲ್ಲಿ ಇರ್ತಾ ಇತ್ತು. ಅವ್ರು ಹೇಳೋ ಬಗ್ಗೆ ಗಮನನೇ ಕೊಡಲಿಲ್ಲ ಸರ್. ಅಂದರೆ ನಿಮ್ಮ ತಾತನಿಗೆ ತುಂಬ ಮುಂದಾಲೋಚನೆ ಇತ್ತು ಅಂತನ್ನಿ? ಹೌದು ಸರ್, ನನಗೆ ಆ ಸಮಯದಲ್ಲಿ ಅದ್ರ ಬಗ್ಗೆ ಅರಿವೇ ಆಗಲಿಲ್ಲ ಸರ್. ಅದನ್ನು ತಿಳ್ಕೊಳ್ಳೋ ಹೊತ್ತಿಗೆ ಸಮಯ ಮೀರಿತ್ತು ಸರ್. ಅಂದರೆ ನಮ್ಮ ತಾತ ತೀರ್ ಹೋದ್ರು ಸರ್. ಸಿಗರೇಟ್ ಲಾಸ್, ದೊಡ್ಡ ಜೀವ, ಅಷ್ಟು ಬೇಗ ಹೋಗ್ಬಾರ್ದಿತ್ತು. ತಾತ
ತಾತನ ಕಳ್ಕೊಂಡ್ಮೇಲೆ ಯಾಕೋ ನನ್ನ ವ್ಯಕ್ತಿತ್ವದಲ್ಲಿ ಏನೋ ಅಮೂಲ್ಯವಾದದ್ದನ್ನು ಕಳ್ಕೊಂಡಿದ್ದೀನಿ ಅನ್ಸೋಕೆ ಶುರುವಾಯ್ತು ಸರ್. ಆದರೆ ಅದೇನು ಅಂತ ಗೊತ್ತಾಗ್ತಿರ್ಲಿಲ್ಲ. ಮನಸ್ಸು ಒಂದು ರೀತಿ ಖಾಲಿ ಖಾಲಿ ಅನಿಸ್ತಾ ಇತ್ತು ಸರ್. ನನಗೆ ಫಸ್ಟ್ ಟೈಮ್ ನಮ್ಮ ತಾತ ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ನಾನು ಪೂರ್ತಿಯಾಗಿ ದಾರಿ ತಪ್ಪಿದ್ದೀನಿ ಅಂತ ಅರ್ಥ ಆಯಿತು. ನಾನು ಮೊದಲು ಒಂದು ಕೆಲಸ ಹುಡುಕ್ಬೇಕು ಅಂತ ನಿರ್ಧಾರ ಮಾಡಿದೆ ಸರ್. ಅಲ್ದು ಸುಸ್ತಾಗಿ ಕೊನೆಗೆ ಒಂದು ಕಾಲೇಜಲ್ಲಿ ಕೆಲಸಕ್ಕೆ ಸೇರಿಕೊಟ್ಟೆ ಸರ್. ಆಗಲೇ ನನ್ನ ಭ್ರಮಾಲೋಕ ಕಳ್ಚಿ ಬಿದ್ದಿತ್ತು. ಏನಂದರೆ ಪ್ಯೂನ್ ಡಿಗ್ರಿ ಮಾಡ್ಕೊಂಡು? ಹೌದು ಸರ್, ಅನಿವಾರ್ಯ. ನಮ್ಮ ತಾತ ಹೇಳಿದ ಮಾತುಗಳ ಜೊತೆಗೆ ನಮ್ಮ ಎಕನಾಮಿಕ್ಸ್ ಲೆಕ್ಚರ್ ಪಾಠ ಎರಡೂ ಕನೆಕ್ಟ್ ಆಗೋಕ್ಕೆ ಶುರುವಾಯಿತು ಸರ್. ಪುಸ್ತಕ ಓದಿದ್ರಿಂದ ನನಗೆ ದೇಶದ ಎಲ್ಲ ಸಮಸ್ಯೆಗಳು ಅರ್ಥ ಆಗೋದಕ್ಕೆ ಶುರುವಾಯಿತು ಸರ್. ಈ ಎಲ್ಲ ಸಮಸ್ಯೆಗೂ ಕಾರಣ ಜನಸಂಖ್ಯೆ ಅನ್ನೋದು ಗೊತ್ತಾಯಿತು ಸರ್. ಈ ತಿಳುವಳಿಕೆ ಮೂಡೋ ಹೊತ್ತಿಗೆ ನನಗೆ ಮದುವೆ ಮಾಡಿದ್ರು. ಒಂದು ಹೆಣ್ಮಗು ಆದಮೇಲೆ ನಾವು ಆಪರೇಷನ್ ಮಾಡಿಸ್ಕೊಂಡ್ವಿ ಸರ್. ಅಲ್ಲದೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಶುರು ಮಾಡಿದ್ವಿ ಸರ್. ನನ್ನಂತೆ ಅಜ್ಞಾನಿಗಳಾಗಿದ್ದು ಎಷ್ಟೋ ಜನರಿಗೆ ಬೋಧನೆ ಮಾಡಿ ಎಚ್ಚರ ಮೂಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಸರ್. ಏನ್ ಸ್ವಾಮಿ ಬೆಳಬೆಳಗಿನೇ ಹೊಂಟಿದ್ದೀರಿ? ನಿಮಗ್ ಬಿಡಿ 100 ಕೇಮೆ ನಮ್ಮ ತರನ. ಅಲ್ಲ ಮಲ್ಲ, ನಾನು ನಿನಗೆ 100 ಸರಿ ಹೇಳಿದ್ದೀನಿ ಈ ಥರ ಬೈಲ್ಗೆ ಹೋಗಿ ಕಕ್ಕಸ್ ಹೋಗ್ಬೇಡ ಅಂತ. ಅಯ್ಯ ಸ್ವಾಮಿ, ಮತ್ತದೇ ಭಾಷಣ. ನೀವು ದೊಡ್ಡವರಪ್ಪ, ಏನು ಮಾಡಿದ್ರು ನಡೀತದೆ. ಅದು ನಾವು ದಡ್ಡ ಇದ್ರಲ್ಲಿ ಬಡವರು ಶ್ರೀಮಂತರು ಅಂತ ಏನಿದೆ ಹೇಳು? ನಿಮ್ಮನೇಲಿ ಒಂದು ಕಕ್ಕಸ್ ಮನೆ ಕಟ್ಸ್ಕೊಂಡ್ರೆ ಆಯ್ತು. ಅದಕ್ಕೆ ಸ್ವಾಮಿ ಹೇಳೋದು, ನೀವು ದೊಡ್ಡವರು, ಏನು ಮಾಡಿದ್ರು ನಡೀತದೆ. ನನ್ನ ಮಾತು ನಿನ್ಗೆ ಅರ್ಥನೇ ಆಗ್ತಿಲ್ವಲ್ಲೋ? ಓ ಚೆನ್ನಾಗಿ ಅರ್ಥ ಆಯ್ತು ಬಿಡಿ. ನಿಮ್ಮ ತಾತ ಮನೆಯೊಳಗೆ ಕಕ್ಕಸ್ ಮನೆ ಕಟ್ಟಿಸಿದ್ರಂತೆ, ಅದನ್ನೇ ಎಲ್ರಿಗೂ ಬೋಧನೆ ಮಾಡ್ತಿದ್ರಂತೆ. ಅವಿವೇಕಿ. ಸರ್ಕಾರ ಈಗ ಪಾಯ್ಖಾನೆ ಕಟ್ಸ್ಕೊಳ್ಳೋದಕ್ಕೆ ಹಣ ಸಹಾಯ ಮಾಡ್ತಾ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೋ. ಬಿಡಿ ಸ್ವಾಮಿ, ನಿಮ್ಮ ಯೋಚನೆ ನಿಮ್ಮದು, ನಮ್ಮ ಆಚಾರ ನಮ್ಮದು. ನೀವು ಮನೆ ಒಳಗೆ ಹೆತ್ಕೊಳ್ಳಿ, ನಾವು ಹೊರಗಡೆನೆ ಹೆತ್ಕೊಳ್ತೀವಿ. ಏನು ಅದು? ಬನ್ನಿ ಸ್ವಾಮಿ, ಹೊಸ ಬುದ್ಧಿ ಹೇಳಿ ನಡೀರಿ. ಕೂತ್ಬಿಡ್ತೀನಿ, ಹೊರಗೆ ತಡಿ. ನೀನೇ ಮುಖ ನೋಡ್ತಿದ್ದೆ, ಕರ್ಕಡೆ ನಡಿ ಒಳಕ್ಕೆ. ಹಂಗೆಲ್ಲ ಗದರಬಾರ್ದು ಮಲ್ಲ. ಅವಳು ಏನ್ ತಪ್ಪು ಮಾಡಿದಾಳು ಹೇಳು? ತಪ್ಪ ಏನ್ ತಪ್ಪು ಮಾಡಿಲ್ಲ ಹೇಳಿ? ಇವಳು ಈಗ 15 ವರ್ಷ ಒಳ್ಳೆ ಗಂಡು ನೋಡಿ ಮದುವೆ ಮಾಡೋಣ ಅಂತಿದ್ದೀನಿ. ಇವಳು ನೋಡಿದ್ರೆ ಈ ಸ್ಕೂಲ್ಗೆ ಹೋಗ್ತೀನಿ ಅಂತಾಳೆ. 7 ವಯಸ್ಸಿನವ್ರಿಗೆ 3 ಜನಕ್ಕೆ ಮದುವೆ ಆಗಿದೆ ಆಗ್ಲೇ. ಹದಿನೈದನೇ ವಯಸ್ಸಿಗೆ ಮದುವೆನಾ? ಮಲ್ಲ, 18ನೇ ವಯಸ್ಸಿಗೆ ಮದುವೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಅದು ಅಲ್ಲದೆ ಪಾಪ ಅವಳು ಓದಬೇಕು ಅಂತ ಇಚ್ಛೆ ಪಡ್ತಿದ್ದಾಳೆ, ಅದು ಅವಳ ಹಕ್ಕು ಕೂಡ. ನೋಡಿ ಸ್ವಾಮಿ, ನೀವು ವಿಚಾರದಲ್ಲಿ ತಲೆ ಹಾಕಬೇಡಿ. ನಮ್ಮಿದ್ರಲ್ಲಿ 15 ವರ್ಷಕ್ಕೆ ಮದುವೆ.
ಈ ಸರ್ಕಾರದವರು ಬೇಕು ಅಂತಲೇ ದೊಡ್ಡವರ ಮಾತು ಕೇಳಿ ಈ ತರ ಕಾನೂನು ಮಾಡಿದೆ, ನಿಮಗೆ ಗೊತ್ತಿಲ್ವಾ? ನಿನ್ಗೆ ಎಷ್ಟು ಜನನಯ್ಯ ಮಕ್ಕಳು? ಈಗಿರೋದು ಇವೆರಡು, ಇನ್ನು 3 ತಿಂಗಳು ಕಳೆದ್ರೆ ಇನ್ನೊಂದು ಬರ್ತದೆ. ಎಲ್ಲ ದೇವ್ರ ಕೃಪೆ ಸ್ವಾಮಿ, ನನ್ನ ಕೈಲಿ ಏನಿದೆ. ಆದಾಯ ಎಷ್ಟು? 3,000 ಗ್ಯಾರಂಟಿ. ಅಲ್ಲ ಕಣಯ್ಯ, ನಿನ್ನ ಆದಾಯ ಲೆಕ್ಕ ಹಾಕಿದ್ರೆ ನಿನಗೆ ಮಕ್ಕಳೇ ಇರಬಾರ್ದು. 3 ಜನ ಮಕ್ಕಳು, ಕನಿಷ್ಠ 30,000 ರೂಪಾಯಿ ಆದಾಯನಾದರೂ ಇರಬೇಕು. ಬರೀ ಮಕ್ಕಳನ್ನ ಹುಟ್ಟಿಸೋದಲ್ಲ, ಅವ್ರ ವಿದ್ಯಾಭ್ಯಾಸ, ಅವ್ರ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕು. ಬರೀ ದೇವ್ರು ಕೊಟ್ಟ ಅಂದ್ರೆ ಆಗಲ್ಲ. ಮಕ್ಕಳಂದ್ರೆ ದೇವ್ರು ಕೊಡೋ ಪ್ರಸಾದ, ಹೆಂಗ್ ಬೇಡ ಅನ್ನಕಾಗ್ತದೆ ಹೇಳಿ? ಇವ್ರಿಗೆ ವಿದ್ಯಾಭ್ಯಾಸ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ನಿಮಗೆ ಮನೆ ತುಂಬಾ ಮಕ್ಕಳು ಬೇಕು. ಸರ್ಕಾರ ವಿದ್ಯಾಭ್ಯಾಸಕ್ಕೆ ಅಂತ ಎಷ್ಟೊಂದು ಸವಲತ್ತು ಮಾಡಿದೆ, ಅದನ್ನೆಲ್ಲ ಯಾಕೆ ಉಪಯೋಗಿಸ್ಕೋತಾ ಇಲ್ಲ ನೀನು? 18 ತುಂಬಾ ಮೊದಲೇ ಮದುವೆ ಮಾಡಿ ಮನೆಯಿಂದ ಆಚೆ ಹಾಕ್ತೀರಿ. ಇದೆಲ್ಲ ಕ್ರೌರ್ಯ ಅಂತ ಅನ್ಸಲ್ಲ ನಿಮ್ಗೆ? ಮೊದಲು ನಿನ್ನ ಆದಾಯನ ಜಾಸ್ತಿ ಮಾಡ್ಕೋಬೇಕು. ಏನ್ ತಮಾಷೆ ಮಾಡ್ತೀರಾ ಸ್ವಾಮಿ? ತಮಾಷೆ ಮಾಡ್ತಿಲ್ಲ ಕಣಯ್ಯ. ಮಗುನ ಸ್ಕೂಲಿಗೆ ಕಳಿಸು. ಸದ್ಯದ ಪರಿಸ್ಥಿತಿಲಿ ಒಂದು ಕುಟುಂಬಕ್ಕೆ 1 ಮಗು ಸಾಕು. ಸ್ವಾಮಿ, ದೊಡ್ಡ ಮಾತಾಡ್ಬೇಡಿ ನೀವು. ಹೋಗಿ ಸ್ವಾಮಿ ಹೋಗಿ, ಏನೋ ದೊಡ್ಡವರು ಅಂತ ಕರೆದ್ರೆ ಇಂತ ಅನಿಷ್ಟ ಮಾತಾಡ್ತಿರಲ್ಲ. ನಿಮ್ ಪಾಡಿ ನೀವು ಹೋಗಿ, ಬೇರೆಯವ್ರ ವಿಚಾರಕ್ಕೆ ಬರಬೇಡಿ. ಹೋಗಿ ಏನ್ ನೋಡ್ತಿದ್ಯಾ? ಕಾಕ ನಡಿ ಒಳಕ್ಕೆ. ನಡಿ ಒಳಕ್ಕೆ. ಬಿಟ್ಟೆ ನೀನು ಸುಮ್ನಿರೆ, ಮಾತಾಡ್ಬೇಡ. ಆಮೇಲೆ ನಾನು ಅವಳನ್ನ ಆಗಾಗ ನೋಡ್ತಾ ಇದ್ದೆ. ಸ್ಕೂಲಿಗೆ ಹೋಗಲೇ ಇಲ್ಲ. ನಾನು ಮತ್ತೆ ಅವಳಪ್ಪನಿಗೆ ಹೇಳ್ತೇನೇನೋ ಅನ್ನೋ ಆಸೆಯಿಂದ ಅವಳು ನನ್ನ ಕಡೆ ನೋಡೋಳು. ನಾನು ಎಷ್ಟು ಅಂತ ಹೇಳೋದು. ಅವರಪ್ಪ ನನ್ನ ಮಾತು ಕೇಳ್ತಾನೆ ಇರಲಿಲ್ಲ. ಇಂಥ ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ನಿಜಕ್ಕೂ ಒಳ್ಳೆ ವಿಚಾರ ಕಂಡ್ರು ಇದು. ಸಾರ್ವಜನಿಕ ಜೀವನದಲ್ಲಿರೋರು ಇಂಥ ಮೂಲಭೂತ ವಿಚಾರಗಳನ್ನು ಕುರಿತು ಗಮನ ಹರಿಸಬೇಕು. ಐ ರಿಯಲಿ ಅಪ್ರಿಷಿಯೇಟ್ ದಿಸ್. ನಾನು ಪಬ್ಲಿಕ್ ಟಾಯ್ಲೆಟ್ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡೆ ಸರ್. ಊರೂರು ಸುತ್ತಿ ಅದ್ರ ಬಗ್ಗೆ ತಿಳುವಳಿಕೆನ ಕೊಡೋದಕ್ಕೆ ಶುರು ಮಾಡಿದೆ. ಶುಚಿತ್ವದ ಬಗ್ಗೆ, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ, ಒಂದೇ ಮಗು ಪಡೆಯೋದ್ರ ಬಗ್ಗೆ, ವರಮಾನ ಹೆಚ್ಚಿಸ್ಕೊಂಡು ಬಡತನ ಗೆಲ್ಲೋದ್ರ ಬಗ್ಗೆ, ಹೀಗೆ ಎಲ್ಲದ್ರ ಬಗ್ಗೆ ನಾನು ತಿಳುವಳಿಕೆ ಕೊಡೋದಕ್ಕೆ ಶುರು ಮಾಡಿದೆ. ಆ ಹೊತ್ತಿಗಾಗಲೇ ನನ್ನ ಜೀವನನೂ ಸುಧಾರಿಸಿತ್ತು ಸರ್. ಪ್ಯೂನ್ ಆಗಿದ್ದವನು ಈಗ ಸೂಪರಿಂಟೆಂಡೆಂಟ್ ಆದೆ. ಇದಕ್ಕೆಲ್ಲ ನನ್ನನ್ನು ನಾನು ಸುಧಾರಿಸ್ಕೊಂಡಿದ್ದೆ ಕಾರಣ ಸರ್. ಸೊ ಪರಿಣಾಮ ಏನಾಯ್ತು? ನನ್ನ ನಿರೀಕ್ಷೆ ಎಲ್ಲ ಸುಳ್ಳಾಗಿತ್ತು ಸರ್. ಜನರಿಗೆ ನನ್ನ ಮಾತುಗಳೆಲ್ಲ ತಮಾಷೆಯಾಗಿ ಕಾಣೋದಕ್ಕೆ ಶುರುವಾಯಿತು. ನಾನೇನೋ ಈ ಜಗತ್ತಿಗೆ ಸಂಬಂಧನೇ ಇಲ್ದಿರೋ ವಿಚಾರಗಳನ್ನು ಮಾತಾಡ್ತಿದ್ದೀನಿ ಅಂತ ನನ್ನನ್ನು ಆಡ್ಕೊಳ್ಳೋಕೆ ಶುರು ಮಾಡಿದ್ರು ಸರ್. ಆದರೆ
ನನ್ನ ವಿಚಾರದಲ್ಲಿ ನನಗೆ ನಂಬಿಕೆ ಇತ್ತು ಸರ್. ಯಾಕಂದರೆ ಅವೆಲ್ಲ ತುಂಬ ಸರಳ ವಿಚಾರಗಳು. ಒಂದು ಕಾಲದಲ್ಲಿ ನಾನು ದುಶ್ಚಟಗಳಿಗೆ ದಾಸನಾಗಿದ್ದಾಗಲೂ ನನಗೆ ಮರ್ಯಾದೆ ಕೊಡ್ತಾ ಇದ್ದ ಜನ, ನಾನು ಯಾವಾಗ ಈ ಮಾತುಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ನೋ ನನ್ನನ್ನು ತುಂಬ ತುಚ್ಛವಾಗಿ ನೋಡೋದು ಶುರು ಮಾಡಿದ್ರು ಸರ್. ಆದರೂ ನಾನು ಬಿಡಲಿಲ್ಲ ಸರ್. ಒಂದಲ್ಲ ಒಂದಿನ ಇವರಿಗೆ ನನ್ನ ಮಾತುಗಳು ಅರ್ಥ ಆಗುತ್ತೆ, ಖಂಡಿತ ಅರ್ಥ ಆಗುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಆದರೆ ಒಂದಿನ ನನ್ನ ಒಬ್ಬಳೆ ಮಗಳು ತೀರ್ಕೊಂಡಿದ್ದು ಸರ್. ಓಹ್, ಐ ಆಮ್ ಸೋ ಸಾರಿ. ಇದೇ ನೆನಪಲ್ಲಿ ನನ್ನ ಒಂಟಿತನ ಕಾಡ್ತಾ ಇತ್ತು ಸರ್. ಹೇಗಿದೆಯಾ ಮಲ್ಲ? ಚೆನ್ನಾಗಿದ್ದೀನಿ ಸ್ವಾಮಿ. ನನ್ನ ಮಗಳಿಗೆ ಮದುವೆ ಆಯಿತು, ಈಗ 6 ತಿಂಗಳು ಸ್ವಾಮಿ. ಈಗ ಮನೆಗೆ ಬಂದಿದ್ದಾಳೆ. ಇನ್ನು 3 ತಿಂಗಳಲ್ಲಿ ನಾನು ಅಜ್ಜ ಆಗ್ಬಿಡ್ತೀನಿ. ನನ್ನ ಅಳಿಯ ಕೆಲಸ ಹುಡುಕ್ತಾ ಇದ್ದೀನಿ. ನನ್ನ ಮಗಳಿಗೆ ಮೈಗೆ ಹುಷಾರಿಲ್ಲ, ಏನೋ ಗ್ರಾಚಾರ. ನಿಮ್ಮ ಮಗಳ ವಿಚಾರ ಗೊತ್ತಾಯಿತು, ತುಂಬ ಬೇಜಾರಾಯಿತು ಸ್ವಾಮಿ. ದೇವರು ಯಾರಿಗೂ ಇಂಥ ಕಷ್ಟ ಕೊಡಬಾರ್ದು. ನನಗೆ ನೀವು ಹೇಳ್ತಾ ಇದ್ರಿ ಒಂದೇ ಒಂದು ಮಗು ಸಾಕು ಅಂತ. ಸ್ವಾಮಿ, ನಾನು ನಿಮ್ಗೊಂದು ಮಾತು ಹೇಳಲ್ಲ. ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಮಗು ಅಲ್ಲ ಅಂತಾರೆ. ನೀವು ಬರೀ ದೇಶ, ಬಡತನ, ಶೌಚಾಲಯ ಅಂತ ಯೋಚನೆ ಮಾಡ್ತೀರಿ. ಹೆಂಗಾರ ಮಾಡಿ ಇನ್ನೊಂದು ಮಗು ಮಾಡ್ಕೊಳ್ಳಿ. ಮಕ್ಕಳು ದೇವ್ರು ಕೊಡೋ ವರ. ಬರ್ತೀನಿ ಸ್ವಾಮಿ. ಅವನ ಮಾತಿಂದ ಸಂಪೂರ್ಣ ನಿರಾಶನಾದೆ ಸರ್. ಒಂದು ಕಡೆ ಮಗಳನ್ನು ಕಳ್ಕೊಂಡು ದುಃಖ, ಇನ್ನೊಂದು ಕಡೆ ಮನಸ್ಸಿಗೆ ನೋವಾಗಂಥ ಮಾತುಗಳು. ಇಷ್ಟಕ್ಕೆ ನಿರಾಶೆ ಆಗ್ಬೇಕಾ? ಮತ್ತಿನ್ನೇನು ಮಾಡಲಿ ಸರ್? ಖಾಲಿ ಜನರ ದೃಷ್ಟಿಲಿ ಯಾವ ಕೆಲಸಕ್ಕೂ ಬಾರದೆ ಇರೋನು ನನ್ನಿಂದ ಏನು ಉಪಯೋಗ ಇದೆ ಸರ್? ಜನರನ್ನಂತೂ ಬದಲಾಯಿಸಕ್ಕಾಗಲಿಲ್ಲ, ಇದ್ದು ಮಗಳನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ನಿರಾಶನಾಗದೆ ಏನು ಮಾಡಲಿ ಸರ್?
ಬಾಲ್ಯ ವಿವಾಹ ಮಾಡಬೇಡಿ ಎಂದೆ. ಅದು ತಪ್ಪ ಸರ್? ವರಮಾನ ಹೆಚ್ಚಿಸ್ಕೊಳ್ಳಿ, ಬಡತನ ಮೆಟ್ಟಿ ನಿಲ್ಲಿ ಹಿಂದೆ. ಅದು ತಪ್ಪ ಸರ್? ಶೌಚಾಲಯ ಕಟ್ಸ್ಕೊಳ್ಳಿ, ಕಂಡಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಎಂದೆ. ಅದು ತಪ್ಪ ಸರ್? ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಮಗು ಸಾಕು ಅಂದೆ. ಅದು ತಪ್ಪ ಸರ್? ನನ್ನ ಮಗಳು ತೀರ್ಕೊಂಡಾಗ ಎಲ್ಲರೂ ನನ್ನನ್ನು ನೋಡಿ ಆಪರೇಷನ್ ಮಾಡಿಸ್ಕೊಂಡು ದೊಡ್ಡ ತಪ್ಪು ಮಾಡ್ದ ಅಂತ ನನ್ನನ್ನು ಗೇಲಿ ಮಾಡಿದ್ರು. ಯಾವುದು ತಪ್ಪಲ್ಲ ಕಣ್ರಿ. ತಪ್ಪು ಅಂತ ಹೇಳ್ತಾ ಇರೋ ಆ ಜನರ ಅಜ್ಞಾನ ತೋರಿಸ್ತಾ ಇದೆ ಇದು. ನಿಮ್ಮ ಮಗಳು ತೀರ್ಕೊಂಡ ವಿಷಯ ನನಗೂ ಬೇಜಾರಾಯಿತು ಕಣ್ರಿ. ಯಾರಿಗೂ ಇಂಥ ನೋವು ಬರಬಾರ್ದು. ಬಟ್ ನೀವು ಇನ್ನೊಂದು ಮಗು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದಲ್ಲ. ಇವತ್ತು ವೈದ್ಯಕೀಯ ವಿಜ್ಞಾನ ತುಂಬ ಮುಂದುವರೆದಿದೆ ಕಣ್ರಿ. ಇಲ್ಲ ಸರ್, ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೊಂದು ಮಗು ಬೇಡ. ನಮ್ಮ ದೇಶದ ಜನಸಂಖ್ಯೆ ಸಮಸ್ಯೆ ಗೊತ್ತಿದ್ದು ನಾನು ಮತ್ತೊಂದು ಮಗುಗೆ ಹಂಬಲಿಸಿದ್ರೆ ಅದು ನಾನು ನಂಬಿದ ಆದರ್ಶಕ್ಕೆ ವಿರೋಧ ಆಗುತ್ತೆ ಸರ್. ನೋಡಿ ಶಿವು, ಇಷ್ಟೆಲ್ಲ ಆಘಾತಗಳಾದಾಗ ಹತಾಶೆ ಆಗೋದು ಸಹಜ. ಆದರೆ ನಂಬಿಕೆ ಕಳ್ಕೊಳ್ಳೋದು ದೊಡ್ಡ ತಪ್ಪು. ಇಷ್ಟೆಲ್ಲ ಐಡಿಯಲ್ಸ್ ಇದ್ದವರು, ಸಮಾಜದ ಬಗ್ಗೆ ಕಳ್ಕಳಿ ಇದ್ದವರು, ನೀವು ವಿಶ್ವಾಸ ಬೆಳೆಸ್ಕೊಳ್ಬೇಕ್ರಿ. ಯು ಶುಡ್ ಬಿ ಕಾನ್ಫಿಡೆಂಟ್. ನೋಡಿ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ, ಪ್ರಖ್ಯಾತ ವಿಜ್ಞಾನಿ ಅಬ್ದುಲ್ ಕಲಾಂ ಅವರು, ಆಗ ಅವರು ಉಪಗ್ರಹ ಉಡಾವಣೆ ವಿಭಾಗದಲ್ಲಿದ್ದರು. ಒಂದು ಉಪಗ್ರಹ ಹಾರೋದಕ್ಕೆ ಸಿದ್ಧತೆ ಮಾಡಿದ್ರು. ಎಲ್ಲ ವ್ಯವಸ್ಥೆ ಆಗಿತ್ತು. ಆದರೆ ಒಂದು ಸಣ್ಣ ತಾಂತ್ರಿಕ ದೋಷದಿಂದ ಇಡೀ ಉಪಗ್ರಹ ಉಡಾವಣೆ ನಿಂತು ಹೋಯ್ತು. ಸಾವಿರಾರು ಕೋಟಿ ರೂಪಾಯಿ ಭಸ್ಮ ಆಗಿ ಹೋಯ್ತು. ಅಬ್ದುಲ್ ಕಲಾಂ ಅವರು ಹತಾಶರಾಗಿ ಹೋದ್ರು. ಯಾವ ಕೆಲಸನೂ ಮಾಡಕ್ಕಾಗದೆ ಸುಮ್ಮನೆ ಕೂತಿದ್ರು ಒಂದು 4-5 ದಿವಸ. ಹಾಗಂತ ಅವರ ನಂಬಿಕೆ ಕಳ್ಕೊಳ್ಳಿಲ್ಲ, ಅವರ ಛಲ ಬಿಟ್ಕೊಡ್ಲಿಲ್ಲ. ವರ್ಷಾನುಗಟ್ಲೆ ಕಷ್ಟಪಟ್ಟರು, ಹಗಲು ರಾತ್ರಿ ನಿದ್ದೆ ಮಾಡದೆ ಕೆಲಸ ಮಾಡಿದ್ರು. ಕಡೆಗೂ ಉಪಗ್ರಹ ಹಾರಿಸಿದ್ರು. ದೇಶಕ್ಕೆ ಎಂಥ ದೊಡ್ಡ ಹೆಸರು ತಂದು ಕೊಟ್ರು ಗೊತ್ತೇನ್ರಿ? ಅಕಸ್ಮಾತ್ ಅವರು ಹತಾಶರಾಗಿ ನಿಮ್ಮ ಹಾಗೆ ಕೈ ಕಟ್ಟು ಕೂತ್ಕೊಂಡ್ಬಿಟ್ಟಿದ್ರೆ ಅಷ್ಟೆಲ್ಲ ಸಾಧನೆ ಮಾಡಕ್ಕಾಗ್ತಿತ್ತ? ದೇಶಕ್ಕೆ ಒಳ್ಳೆ ಹೆಸರು ಬರ್ತಿತ್ತ? ಹೇಳಿ. ನೋಡಿ, ಇದನ್ನ ತಗೊಳ್ಳಿ, ವಿಂಗ್ಸ್ ಆಫ್ ಫೈರ್. ಈ ಪುಸ್ತಕ ಅಬ್ದುಲ್ ಕಲಾಂ ಅವರು ಬರೆದಿರೋದು. ಸಾಕಷ್ಟು ಜನರಿಗೆ ಇದರಿಂದ ಸ್ಫೂರ್ತಿ ಸಿಕ್ಕಿದೆ. ನೀವು ಇದನ್ನು ಓದಿ ಸ್ಫೂರ್ತಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ಜೀವನ ಅಂದ್ರೆ ದೊಡ್ಡದು ಕಣ್ರಿ. ಈ ಎಡ್ರು ತೊಡರು ಅನ್ನೋದು ಬದುಕಿನಲ್ಲಿ ಎಲ್ರಿಗೂ ಬರುವಂಥದ್ದು. ಈ ಹತಾಶೆ, ಸೋಲು ಎಲ್ಲ ಛಲವಂತರಿಗೆ ಮಾತ್ರ ಎದುರಾಗುವಂಥದ್ದು. ಒಬ್ಬ ವ್ಯಕ್ತಿ ನಡೆಯುವಾಗ ಎಡವುದು ಸಹಜ, ಎಡವುದು ತಪ್ಪಲ್ಲ. ಆದರೆ ಮತ್ತೆ ಎದ್ದು ನಡೀದೇ ಇರೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಲಿವ್ ಯುವರ್ ಲೈಫ್ ಐಸೆ, ಬದುಕ್ರಿ. ನೋಡ್ರಿ, ಜನ ಏನಂತಾರೆ ಅಂತ ನೀವು ಯೋಚನೆ ಮಾಡಬಾರ್ದು. ನಿಮಗೆ ಏನು ಸರಿ ಅನ್ಸುತ್ತೆ ಆ ದಾರಿಲಿ ನೀವು ನಡೀತಾ ಇರ್ಬೇಕ್ರಿ. ಧೈರ್ಯವಾಗಿರ್ರಿ. ನಿಮ್ ಜೊತೆ ನಾವೆಲ್ಲ ಇದ್ದೀವಿ. ನೋಡಿ, ಇದು ನಮ್ಮ ಶಿವ ಕತೆ. ನಾವೆಲ್ಲ ಹಕ್ಕಿನ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಮರ್ತೇ ಬಿಡ್ತೀವಿ. ಇವತ್ತು ದೇಶದಲ್ಲಿ ಸ್ವಚ್ಛತಾ ಆಂದೋಲನ ನಡೀತಾ ಇದೆ. ನಾವು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ.
ಸಿಕ್ಕಿದ ಕಡೆ ಕಸ ಬಿಸಾಕ್ತೀವಿ, ಪ್ಲಾಸ್ಟಿಕ್ ಎಲ್ಲಂದ್ರಲ್ಲಿ ಬಿಸಾಕ್ತೀವಿ, ಶೌಚಾಲಯಕ್ಕೆ ಬಯಲಿಗೆ ಹೋಗ್ಬಿಡ್ತೀವಿ. ನಾವು ಯಾವಾಗ್ರಿ ಬದಲಾಗೋದು? ನಮ್ಗೆ ಯಾವಾಗ್ರಿ ಜವಾಬ್ದಾರಿ ಬರೋದು? ನೋಡಿ, ಈಗಲೂ ಕಾಲ ಮಿಂಚಿ ನಾವು ನೀವು ಕೈ ಜೋಡಿಸೋಣ, ಸ್ವಚ್ಛ ಭಾರತ ಮಾಡೋಣ, ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನ ನನಸು ಮಾಡೋಣ. ನನ್ನ ಆಶಯ ಸ್ವಚ್ಛ ಸುಂದರ ಭಾರತ.